ಸೊ ನಾರ್ಕಂಡದಿಂದ ಸ್ವಲ್ಪ ಕೆಳಗೆ ಹಂಗೆ ಇಳಿದು ಬಂದು ಅದು ಫೋಟೋ ಟಾಪ್ ನೋಡ್ಕೊಂಬಂದ್ಬಿಟ್ಟು ಕೆಳಗೆ ಬಂದು ನಾರ್ಕಂಡ ಕ್ರಾಸ್ ಮಾಡಿ ಇವಾಗ ಸ್ಟೇ ಕಡೆ ಹೋಗ್ತಾ ಇರೋದು. ಮೋಸ್ಟ್ಲಿ ನಂಗೆ ಗೊತ್ತಿರಂಗೆ ಎಲ್ಲೋ ಬ್ಯೂಟಿಫುಲ್ ವ್ಯೂ ಇದೆ, ನೋಡೋಣ. ಹೋಗಿ ಇವಾಗ ಆನ್ ದ ವೇ 1000 ಪ್ರಾಪರ್ಟಿ ಇದಪ್ಪ, ಎಲ್ಲಿ ನೋಡ್ರಿ ಬರೀ ಪ್ರಾಪರ್ಟಿಗಳು. ಎಲ್ಲ ಲೋಕಲ್ಸ್ ಮನೆಗಳು, ಇವೆಲ್ಲ ಏರಿಯಾಗಳು ಒಳಗಡೆ. ಎಲ್ಲಿಗೂ ಹೋಗ್ಬೇಕಿನ್ನು. ಓಕ್ ಟ್ರೀ ಹೋಮ್ ಸ್ಟೇ ಇದೆನಾ? ಬಂದು ನಿಲ್ಸಿದ್ದೀನಿ. ಮೇಲ್ಗಡೆ ವ್ಯೂ ಕೊಟ್ಟರೆ ಚೆನ್ನಾಗಿರುತ್ತೆ, ನೋಡೋಣ. ಓಕ್ ಟ್ರೀ, ಪಾರ್ಕಿಂಗ್ ಸೇಫ್. ಸೆಕೆಂಡ್ ಫ್ಲೋರ್ ಇರೋದು ರೂಮು. ಎಂಟ್ರೆನ್ಸ್ ಇದು, ನನ್ನ ಲಗೇಜ್ ಇದೆ. ಸೊ ಎಲ್ಲ ಲಗೇಜ್ ತಂದು ಹಾಕಿದ್ದೀನಿ. ಫುಲ್ಲು ಶುಂಠಿ ಆಗಿರ್ತೀನಿ, ಫುಲ್ ಊಷ್ಟ ಆಗೋಗಿದ್ದೀನಿ. ಸೊ ಈ ಕಡೆ ವಾಶ್ರೂಮ್ ಇದೆ. ಇಲ್ಲಿ ಬಂದರೆ ನೋಡಿ ವ್ಯೂ ಅಂತಲ್ಲಿ ಹೇಳೋಕ್ಕಾಗಲ್ಲ, ಸುಮಾರಾಗಿದೆ. ಬಟ್ ದ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಆ್ಯಪಲ್ ತಿನ್ನಂಗಿದ್ರೆ ಅಲ್ಲೇ ಕಿತ್ಕೋಬೋದು, ಅಲ್ಲೇ ಗಿಡದಲ್ಲಿ ಬಿಟ್ಟಿದೆ. ಯಾವತ್ತೂ ಆ ಥರ ಕಿತ್ಕೊಂಡು ತಿಂದೇ ಇಲ್ಲ ನಾನು ಒಂದ್ಸಲ. ಟ್ರೈ ಮಾಡ್ತೀನಿ ತಿಂದಾಗ. ಮೇಲ್ಗಡೆ ಹೋದ್ರೆ ಇನ್ನೊಂದು ಸ್ಟೇರ್ ಕೇಸ್ ಇದೆ, ಇನ್ನೊಂದು ಫ್ಲೋರ್ ಇದೆ ಮೇಲ್ಗಡೆ. ಕೇಸ್ ಬೇಕಿದ್ರೆ GS ಕೆಳಗಡೆ ನಿಲ್ಲಿಸಿದ್ದೀನಿ, ಈ ಕಡೆ ಕೆಳಗಡೆ ಪಾರ್ಕಿಂಗಲ್ಲಿ. ಸೊ ಇವಾಗ ಹೋಗಿ ಒಳ್ಳೆ ಕಾಫಿ ಕುಡಿದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ತಾಸಿ ಮಾಡಬೇಕು. ರೈಡ್ ಕಂಟಿನ್ಯೂಸ್. ಸೊ ಓನರು ಫ್ರೆಶ್ ಆ್ಯಪಲ್ಲು ಅವ್ರು ಇದರಿಂದ ಕಿತ್ಕೊಂಬಂದು ಕೊಟ್ಟರು. ಎಷ್ಟು ಫ್ರೆಶ್ ಇದೆ ಅಂದರೆ ಹುಳನೋ ಕಾಣಿಸ್ತಾ ಇದೆ, ಅಷ್ಟು ಫ್ರೆಶ್ ಇದೆ. ಎನಿವೆ, ಜೋಕ್ಸ್ ಅಪಾರ್ಟ್, ಇವಾಗ ಕಿತ್ಕೊಂಬಂದು ಕೊಟ್ಟರು ತಿನ್ನಿ ಸರ್ ಅಂತ. ಯಾಕಂದ್ರೆ ಒಂದು 2-3 ಡ್ರೋನ್ ವೀಡಿಯೋ ತೆಗೆದೆ. ಅವ್ರ ಜೋಶಲ್ಲಿ ನಾನು ತಂದ್ಕೊಡ್ದು ವೀಡಿಯೋ ಕಳಿಸ್ತೀನಿ ಅಂತ. ಕಳಿಸ್ತೀನಿಲ್ವೋ ನನಗೆ ಗೊತ್ತಿಲ್ಲ. ಬಟ್ ಇವಾಗ ಆ್ಯಪಲ್ ಕೊಟ್ಟಿದ್ದಾರೆ, ಒಂದು ಹಂಗೆ ಹಾಕ್ಲಾ ಬಾಯಿ ನೋಡೋಣ. ನಾಟ್ ಬ್ಯಾಡ್. ಸ್ವಲ್ಪ ಉಳಿದೆ, ಬಟ್ ಇಟ್ಸ್ ಓಕೆ. ನೈಸ್. ಕೋತಿ ಕೊಟ್ಬಿಡೋಣ ಮಿಕ್ಕಿದ್ದು. ಗುಡ್ ಮಾರ್ನಿಂಗ್ ಗೈಸ್. ಸೊ ಬ್ರೇಕ್ಫಾಸ್ಟ್ ರೆಡಿ ಇದೆ. ಆಲೂ ಪರೋಟ ಕರ್ಡ್ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಇಲ್ಲಿ ಬಂದಮೇಲೆ ನಮ್ಮ ಟ್ರೆಡಿಷನ್ಸ್ ನಾವು ಮಾಡದೇ ಇರೋಕ್ಕಾಗತ್ತಾ. ಸೊ ಎಲ್ಲ ಸ್ಟಿಕ್ಕರ್ಸ್ ಹಾಕಿದ್ದಾರೆ, ನಾನು ಹಾಕೋಣ ಅಂತ ಅನ್ಕೊತಾ ಇದ್ದೀನಿ. ಸ್ವಲ್ಪ ನೋಡಿ, ಇದೇ ಸ್ಟಿಕ್ಕರ್ ಮಾಡಿಸಿರೋದು. ಏನೋ ನನಗೆ ಗೊತ್ತಿರೋಷ್ಟು ನಾನು ಮಾಡಿದ್ದೀನಿ.
ಸ್ಟಿಕ್ಕರ್ಸ್ ಡನ್. ಸೊ ಇದು ಇವ್ರ ಪ್ರಾಪರ್ಟಿ, ರಾತ್ರಿ ತೋರ್ಸೋಕ್ಕಾಗಿರಲಿಲ್ಲಲ್ಲ. ಸೊ ಫುಲ್ ಪ್ರಾಪರ್ಟಿ ಇದ್ದಾನೆ. ಇದೆಲ್ಲ ನಿಮ್ಗೆ ಕಾಣಿಸುತ್ತೆ ನೋಡಿ, ಅಲ್ಲೆಲ್ಲ ಆ್ಯಪಲ್ ಇದೆ ಫುಲ್ಲು ಗಿಡದಲ್ಲಿ ಬಿಟ್ಟಿರೋದು. ನಿನ್ನೆ ಕಿತ್ಕೊಂಡು ತಿಂದ ಆ್ಯಕ್ಚುಲಿ ಒಂದು, ಅದು ಬರ್ಡ್ಸ್ ಎಲ್ಲ ತಿಂತಾರೆ. ಈ ಕಡೆನೂ ಇದೆ, ಇಲ್ಲೂ ಇವೆ ನೋಡಿ. ಇದು ವ್ಯೂ, ನಾನಿದ್ದಿದ್ದು ಇಲ್ಲಿ ಬಾಲ್ಕನಿಯಲ್ಲಿದೆ. ಸೊ ಇದು ಫುಲ್ ವ್ಯೂ. ಸೊ ಇದೆ ನೋಡಿ ಆ್ಯಪಲ್ ಗಿಡಗಳೆಲ್ಲ ಏರಿ ನೋಡಿಲ್ಲಲ್ಲ ಆ್ಯಪಲ್ ಎಲ್ಲ ಇದೆ ನೋಡಿ. ಫುಲ್ ಆ್ಯಪಲ್ ಇರಲ್ಲ, ಇದೆಲ್ಲ ಎಷ್ಟಿದೆ ನೋಡಿ. ಒಳ್ಳೆ ಆ್ಯಪಲ್. ಒಂದು ಕಿತ್ಕೊಂಡ್ಬಿಡ್ಲ. ಯಾವಾಗ ಬಿತ್ತು ಎತ್ಕೊಂಡೆ. ಸೊ ಎಲ್ಲ ರೆಡಿ. ಸ್ವಲ್ಪ ಮೆಸ್ಸಪ್ ಇದೆ ಒಬ್ವಿಯಸ್ಲಿ. ಹೆಲ್ಮೆಟ್ಟು, ಇದು ಟ್ರೈಪಾಡ್ಸು, ಬ್ಯಾಗು, ಸೊ ಎಲ್ಲ ಎತ್ಕೊಂಡಿದ್ದೀನಿ. ನೆನ್ನೆ ನೋಡಿರ್ತೀರ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಸ್ಟೈಲಾಗಿ ಓಡಿಸ್ತಾ ಇದ್ದೆ. ಬಟ್ ಇವಾಗ ಟೆರೇನ್ ಟಫ್ ಆಗ್ತಾ ಫುಲ್ ಸೂಟಪ್. ಸೊ ಕಂಪ್ಲೀಟ್ ಆರ್ಮರ್ ರೆಡಿ. ಸೊ ರೈನ್ ಗೇರ್ಸ್ ಎಲ್ಲ ಕೆಳಗಿದೆ. ಸ್ವಲ್ಪ ಮಳೆ ಬರ್ತಿದೆ ಅಂತ ಹೇಳಿದ್ದಾರೆ, ನೋಡಬೇಕು. ಮಳೆ ಬರ್ತಿದ್ರೆ ಇನ್ ಕೇಸ್ ಅವ ರೈನ್ ಗೇರ್ ಹಾಕ್ಕೊತೀನಿ, ಇಲ್ಲಾಂದರೆ ಐ ಥಿಂಕ್ ದಿಸ್ ಶುಡ್ ಸಫೈಸ್. ಸೊ ಸೊ ಗಾಡಿ ಕೆಳಗಿದೆ, ಸೊ ಹೊರಡಬೇಕು. ಸೊ ಇಲ್ಲೇ ನಿಲ್ಸಿದ್ದು ಓಕ್ ಟ್ರೀ ಸ್ಟೇ. ಸೊ ಲೆಟ್ಸ್ ರೋಲ್ ಬಾಯ್ಸ್. ಹೆವಿ ಕಾಮಿಡಿ ಮಾಡ್ಬಿಟ್ಟು ಹುಡುಗ, ಇದನ್ನ ಇಲ್ಲೇ ಇಳಿಯೋಕ್ಕೆ ಹಿಂದೆ ನಿಲ್ಸೋಕೆ ಆಗ್ತಾಯಿಲ್ಲ ಸರ್, ಹೆಂಗೆ ಸರ್ ಓಡಿಸ್ತೀರಾ ಅಂದ. ಐ ಡೋಂಟ್ ಪುಟ್ ಎನಿ ಒನ್ ರಾಂಗ್ ಆರ್ ರೈಟ್, ಮೇಕ್ ಇಟ್ ಹ್ಯಾಪನ್. ಈ ಫ್ಲ್ಯಾಗ್ ಬಂದಿದೆ ಅಂದಮೇಲೆ ಆಗುತ್ತೆ ಅನ್ನೋ ನಂಬಿಕೆ ಇದೆ ನನಗೆ. ಫ್ಲ್ಯಾಗ್ ಹಾಕಿದ್ದೀನಿ, ಅಫ್ಕೋರ್ಸ್ ಇದು ಲದಾಖ್ ಫ್ಲ್ಯಾಗು, ಬಟ್ ಐ ಪುಟ್ ದಿ ಹಿಮಾಚಲ್ ವಾಲಾ ಪೇ. ಸೊ ಈ ರೋಡ್ ಅಂತೂ ಚಿಂದಿ ರೋಡ್ ಗುರು, ಹೆಂಗಿದೆ ಗೊತ್ತಾ ಟ್ವಿಸ್ಟೀಸ್ ಇದು. ನೆಕ್ಸ್ಟ್ ಲೆವೆಲ್ ಟ್ವಿಸ್ಟೀಸು. ಅಯ್ಯೋ ಇದೊಂದು ಭಯರೊಂದು ಅಡ್ಡ ಬಂದು ಕುತ್ಕೊಳ್ಳುತ್ತೆ. ಇಲ್ಲಿಂದ ಬಂದೆ ನಾನು, ಹಿಂಗಿಂದ ಬಂದು ಹಿಂಗೆ ಸ್ಟ್ರೇಟ್ ಬಂದಿದ್ದು. ಆದರೂ ನಂಗೆ ರೈಡಿಂಗ್ ಪ್ಯಾಂಟ್ ಹಾಕ್ಕೊಂಡ್ರೆ ಗಾಡಿ ಓಡಿಸೋ ಕಾನ್ಫಿಡೆನ್ಸೇ ಬೇರೆ ಥರ ಆಗುತ್ತಾ. ಸೊ ಸಟ್ಲಜ್ ವ್ಯೂ ಪಾಯಿಂಟ್ ಇದು, ಫುಲ್ಲು ನೀರು ಹರಿಯುತ್ತೆ. ಅಲ್ಲಿ ಮೇಲ್ಗಡೆ ಬೆಟಾಲಿಯನ್ ಇತ್ತು, ಅಲ್ಲಿ ತೆಗೆದ್ರೆ ಸುಮ್ಮನೆ ಬೈಸ್ಕೊಬೇಕಾಗುತ್ತೆ ನಾವು ಅಂದ್ಬಿಟ್ಟು ಸ್ಲೋ ಮಾಡಿಬಿಟ್ಟೆ. ಇಲ್ಲಾಂದರೆ ಸ್ಲೋ ಮಾಡ್ತಾ ಇರಲಿಲ್ಲ, ಇಲ್ಲ ಅಲ್ಲೇ ಶೂಟ್ ಮಾಡ್ತಾಯಿದ್ದೆ. ಇದು ಪಾಕೆಟಲ್ಲಿ ಹಾಕಿ ಸುಮ್ಮನೆ ಪ್ರೆಸ್ ಮಾಡೋದು ನನಗೆ ಹೆವಿ ಟಾರ್ಚರ್ ಆಗ್ತಾಯಿದೆ. ಅದ್ರ ಬದಲು ಹಿಂಗೆ ಮಾಡಿಕೊಂಡ್ರೆ ಬೆಟರ್ ಅಲ್ಲ. ಇಂಥದ್ರಲ್ಲೇ ಎಡ್ಬಿಡೋದು ರಿಮ್ಗಳು, ಸ್ವಲ್ಪ ಸ್ಟೈಲಾಗಿ ಹೋಗ್ಬಿಡ್ಬೋದು. ಆಮೇಲೆ ಆಟ ಆಡೋಕೆ ಹೋದರೆ ಉಷ್ಟ ಆಗುತ್ತೆ. ಆಲ್ ಕೈಂಡ್ಸ್ ಆಫ್ ಹೋಮ್ ಪ್ರಾಡಕ್ಟ್ಸ್ ಈಸ್ ಅವೈಲಬಲ್. ರಿವರ್ ಹೆಂಗೆ ಹರ್ಕೊಂಡು ಹೋಗ್ತೇವೆ ನೋಡಿ, ನಿಂತ್ಕೊಳಕ್ಕೆ ಟ್ರೈ ಮಾಡ್ತೀವಿ ನೋಡಿ, ಕಾಣ್ತಾ ಇದೆಯಾ ಎಲ್ಲಿಂದ ಹರಿತಾ ಇದೆ. ಇದು ಆ್ಯಕ್ಚುಲಿ ಇಂಡೋ ಟಿಬೆಟ್ ಬಾರ್ಡ್ರಿಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಎಷ್ಟು ನಂಗೆ ಅಷ್ಟು ಐಡಿಯಾ ಇಲ್ಲ. ಡ್ರೋನ್ ಶಾಟ್ ತೆಗೆದ್ರೆ ಕ್ರೇಜಿಯಾಗಿರುತ್ತೆ. ಫುಲ್ಲು ಲೆಫ್ಟ್ ಸೈಡು ಸಟ್ಲೆಜ್ ರಿವರ್ ಇರೋದು. ಕಾರ್ ವಾಷಿಂಗ್, ಗ್ರೀಸಿಂಗ್. क्या हुआ? नहीं कुछ नहीं.
ಹಾರನ್ ಕರ್ ಹಾಂ ನಮ್ಮ ಡ್ರೈವರ್ ಇವರೇ ದಿನೇಶ್. ಅಟ್ಲಸ್ ರಿವರ್ ವ್ಯೂ ನೋಡಿ ಹೆಂಗಿದೆ. पानी कम है अभी तो बड़ा है थोड़ा. हाँ बहुत ज़्यादा देखो. अभी जब हम सांगला के लिए कटसम डैम से राइट होएंगे ना, अभी काफ़ी आगे जाके तो हमारे को बसपारी पर भी मिलेगी. उधर ज़्यादा मिलेगा. वही सारा पानी मिल के आ रहा है ये. क्रेजी व्यू. ये सारा शरीर पहले पानी ज़्यादा होता था. अब इन्होंने इधर प्रोजेक्ट बना के ना, प्रोजेक्ट बना के बीच बीच में टनले खोद दिए. हर कहीं जैसे अंदर अंदर ही खोद दिए. कुछ टनलों का हमारे को भी पता नहीं कि कौन से पहाड़ के नीचे कितने टनल है. हाइड्रो प्रोजेक्ट के लिए इधर बिल्कुल खोखला कर दिया इन्होंने बाहर बीच बीच से. ಬನ್ನಿ ಒಂದು ಒಳ್ಳೆ ಡ್ರೋನ್ ಶಾಟ್ ತಗೋಣ ಇವಾಗ. ಒಂದು 50 ಕಿಲೋಮೀಟ್ರದ ಓಡಿಸ್ಕೊಂಬರ್ತಾಯಿದ್ದೆ. ವ್ಯೂ ಹೆಂಗಿದೆ ಅಂದರೆ ಮೌಂಟೇನ್ ಒಳಗಡೆ ವ್ಯೂ ಥರ ಅಲ್ಲಿ 2-3 ವ್ಯೂಸ್ ನೋಡಿದೆ. ನೀವು ನೋಡಿ ಕ್ರೇಜಿಯಾಗಿದೆ. ಅಂಡರ್ ಥೈಸು ನನಗೆ ಪೈನ್ ಆಗ್ತಾ ಇದೆ ಫುಲ್ಲು. ಇದು ದಪ್ಪ ಬೇರೆ ಆಗ್ಬಿಟ್ಟಿದ್ದೀನಿ. ಸ್ವಲ್ಪ ದಪ್ಪ ಅನ್ನೋದಕ್ಕಿಂತ ಸ್ವಲ್ಪ ಬ್ಲೋಟ್ ಆಗುತ್ತೆ ಜಾಸ್ತಿ ನನಗೆ ರೈಡ್ ಮಾಡಿದಾಗ. ಫುಲ್ಲು ತಣ್ಣ ಗಾಳಿ ಬೀಸ್ತಾ ಇದೆ. ಯಾರು ವೈಸರ್ ಹಾಕ್ಬಿಟ್ರೆ ಶೆಕೆ ಆಗ್ತಾಯಿದೆ. ವೈಸರ್ ತೆಗೆದ್ರೆ ತಣ್ಣ ಗಾಳಿ ಬೀಸ್ತಾ ಇದೆ. ಸೊ ಫುಲ್ಲು ಮೌಂಟೇನ್ಸು ಎಲ್ಲ. ಸೊ ಸ್ಪಿತಿ ಸರ್ಕಿಟ್ ಏನಂದರೆ ನಿಮಗೆ ಸಿಕ್ಕಾಬಟ್ಟೆ ನೀವೇನು ಗಾಡಿ ಓಡಿಸಲ್ಲ ಆಯಿತಾ, ಬಟ್ ಆದರೆ ಸಿಕ್ಕಾಬಟ್ಟೆ ಗಾಡಿ ಓಡಿಸಿದೆ ಅನ್ನೋ ಥರ ಅನಿಸುತ್ತೆ. ಪ್ರತಿ ಒಂದು ಪಾಯಿಂಟು ಲೆಟ್ಸ್ ಫಾರ್ ಎಕ್ಸಾಂಪಲ್ ಇವಾಗ ನಾರ್ಕಾಂಡ ಟು ಕಲ್ಪ ಹೋಗ್ತಾ ಇದ್ದೀನಲ್ಲ, 150-160 ಕಿಲೋಮೀಟರ್ಸು 4 ಅವರ್. ರೋಡ್ಸ್ ಚೆನ್ನಾಗಿದೆ, ಒನ್ ಆಫ್ ದ ಬೆಸ್ಟ್ ರೋಡ್ಸ್. ನೆಕ್ಸ್ಟು ಇವಾಗ ಕಲ್ಪ ಟು ನಾಟ ಹೋದರೆ ಹಂಗೆ ರೋಡ್ಸ್ ಹಂಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ಕಿಲೋಮೀಟ್ರ್ ವೈಸು 150ಇಂದ 200 ಕಿಲೋಮೀಟ್ರ್ ನಡೆದಿಲ್ಲ. ಮ್ಯಾಕ್ಸಿಮಮ್ ಕಿಲೋಮೀಟ್ರ್ ಬರೋದಂದರೆ ಸಿಮ್ಲಾ ಟು ನಾರ್ಕಾಂಡ ಇಲ್ಲ ಚಂಡೀಗಢ ಟು ಸಿಮ್ಲಾ ಈ ಥರ ಬಂದರೆ ಮಾತ್ರ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಷ್ಟೇ. ಬಟ್ ಯಾ ಡೂಯಬಲ್. ಲೆಟ್ಸ್ ಸಿ ಹೌ ಇಟ್ ಗೋಸ್. ನೋಡಿ ಒಳ್ಳೆ ಪ್ರಾಪರ್ಟಿ ಇದು. ಕೇಳಿದ್ದೆ ನಾನು ಈ ಪ್ರಾಪರ್ಟಿ ಬಗ್ಗೆ. ನಿಮ್ಮ ಕಿತಾಡಿ ಕಿರಣ್ ಇಲ್ಲೇ ತಾನೇ ನಿಲ್ಲಿಸ್ಬಿಟ್ಟು ಇಲ್ಲೆಲ್ಲ ತಿಂದಿದ್ದು. ಇಲ್ಲಿ ತೊಗೊಂಡ್ಬಿಟ್ಟು ಇಲ್ಲಿ ತಿಂದ ಹೋಗ್ಬಿಟ್ಟು ಕಿತಾಡಿ ಕಿರಣ್ ನಮ್ಮ ಕಿತಾಡಿ ಕಿರಣ್ ಅವರು ಲಾಯರ್ ಸಾಹೇಬ್ರು. ಬಿಡಿ, ನಮಗೆ ಯಾಕೆ ಬೇರೆಯವ್ರ ವಿಷಯ. ಅವ್ರು ಬಂದಾಗ ಫುಲ್ ಐಸ್ ಇತ್ತು ಆ್ಯಕ್ಚುಲಿ. ನೋಡಿರಲ್ಲ, ಫುಲ್ ಕರ್ಗೋಗಿದೆ. ಅದೇನೆ. ಸೊ ಇಲ್ಲೆಲ್ಲ ಇನ್ನೂ ಶುರು ಆಟ ಇವಾಗಿಂದ. ಒಳ್ಳೆ ಲೈಟಿಂಗು. ಏನು ನಾನೇನು ಎಡಿಟೇ ಮಾಡೋದು ಬೇಡ. ಮಾಡಿರೋ ವಾಯ್ಸ್ ಸ್ವಲ್ಪ ಏನೋ ಮಫಲ್ ಆಗಿದೆ, ಸ್ವಲ್ಪ ಚೇಂಜ್ ಮಾಡ್ಕೋಬೇಕೇನೋ ಅಷ್ಟೇ. ಅದು ಬಿಟ್ಟರೆ ಐ ಥಿಂಕ್ ಮೋರ್ ಆರ್ ಲೆಸ್ ಐ ಥಿಂಕ್ ಇಟ್ ಡೂಸ್ ಜಾಬ್. ಸ್ವಲ್ಪ ಬಿಸಿಲಿದ್ದಂಗೆ ಇದೆಯಪ್ಪ ಆ್ಯಕ್ಚುಲಿ ನನಗೆ. ಮೇ ಬಿ ಬಿಕಾಸ್ ನಾನು ಅರ್ಲಿ ಮಾರ್ನಿಂಗ್ ಹೊರಟಿಲ್ಲ, ಆರಾಮ 9 ಗಂಟೆಗೆ ಹೊರಟೆ, ಅದಕ್ಕೂ ಇರ್ಬೋದೇನೋ ಗೊತ್ತಿಲ್ಲ. ನೋಡೋಣ. ಕಳಲ ವ್ಯೂ ಹೆಂಗಿದೆ ನೋಡಿ. ಸತ್ಲೇಜ್ ರಿವರ್ ಇಲ್ಲೂ ಕಾಣುತ್ತೆ. ಸ್ವಲ್ಪ ತುಂಬ ಕಷ್ಟ ಇದೆ ಮನೆ ಕಟ್ಟೋದಿಲ್ಲಲ್ಲ, ಇಟ್ಸ್ ನಾಟ್ ಈಸಿ. ಹಿಮಾಚಲ್ ಪ್ರದೇಶಲ್ಲಿ ಆ್ಯಕ್ಚುಲಿ ಲದಾಖ್ ಫ್ಲಾಗ್ ಹಾಕಲ್ಲ, ಬಟ್ ಇವರೆಲ್ಲ ಸುಮ್ಮನೆ ಹಾಕಿದ್ದಾರೆ ಅಷ್ಟೇ ಹೋಟೆಲ್ ಇದು ಮಾಡೋಕ್ಕೆ. ಅವರು ಸ್ವಲ್ಪ ಟಿಬೆತಿ ಅನ್ನಲ್ಲ. ಹಿಂಗಿದೆ ಗೊತ್ತಾ. ಡ್ರೋನ್ ಹೋದರೆ ಹುಡ್ಕೊಂಡು ಎಷ್ಟು ಕಾಂಟೆಂಟ್ ಮಾಡ್ರೂ ಸಾಕಾಗಲ್ಲ ಡ್ರೋನ್ಗೆ. ಅಷ್ಟು ಇದು ಹೋಗ್ತಾನೆ ಇರುತ್ತೆ. ಆ್ಯಕ್ಚುಲಿ DJI Mavic Mini 4 ನನ್ನ ಹತ್ರ ಇರೋದು. ನಾನು ಏನೋ ಅಂದ್ಕೊಂಡೆ ಡ್ರೋನ್ ಕೆಪಾಸಿಟಿ. ಸಟ್ಲೇಜ್ ರಿವರಲ್ಲಿ ಸ್ಪೋರ್ಟ್ ಮಾಡಲ್ ಹಾಕೊಂಡು ಹೊಡಿತಿರೋ ಎಷ್ಟು ಕ್ಲೀನಾಗಿ ಹೋಗ್ತಾಯಿತ್ತು ಗೊತ್ತಾ. ಕ್ರೇಜಿಯಾಗಿತ್ತು. ಬಟ್ ಒಂದು ಅಡ್ವಾಂಟೇಜ್ ಏನಂದರೆ ಈ ಕಡೆ ಸರ್ಕಿಟಲ್ಲಿ ಅಷ್ಟೊಂದು ಗಾಳಿ ಬೀಸಲ್ಲ. ಲದಾಖ್ ಸರ್ಕಿಟಲ್ಲಿ ಸಿಕ್ಕಾಬಡೆ ಬಿಸಿಲು, ಇದು ಗಾಳಿ ಜಾಸ್ತಿ, ವಿಂಡು. ಗೊತ್ತಿಲ್ಲ, ಮುಂದೆ ನೋಡೋಣ. ಅದೇ ಥರ ಇದ್ದರೆ ಐ ವಿಲ್ ಟೆಲ್ ಯು ಗೈಸ್. ಬಟ್ ಯಾ ಸಿಕ್ಕಾಬಟ್ಟೆ ಟ್ವಿಸ್ಟು ಟರ್ನ್ಸು. ಕ್ಲೀನಾಗಿದೆ.
ಸಕ್ಕದಾಗಿ ಕಾಣಿಸುತ್ತೆ ನೋಡಿ ವ್ಯೂ, ಕ್ರೇಜಿ ವ್ಯೂ ಹೆಂಗಿದೆ. ನೋಡಿ ಹೆಂಗಿದೆ ವ್ಯೂ, ವಾಲ್ ಪೇಪರ್ ಥರ ಇದೆ. ವಾವ್, ಒಳ್ಳೆ ವಾಲ್ ಪೇಪರ್ ಥರ ಇದೆ. ಸೊ ಹಿಯರ್ ಇಸ್ ಮೈ GS. ಫುಲ್ಲು ಹೊಡೆದಾಡಿದ್ದೀನಿ ಸರಿ. ಇನ್ನೂ ಗಲೀಜಾಗುತ್ತೆ, ನೆಕ್ಸ್ಟ್ ಲೆವೆಲ್ ಇನ್ನೂ ಗಲೀಜಾಗುತ್ತೆ, ವೆಯ್ಟ್ ಮಾಡಿ. ಇನ್ನೊಂದೇನೆಂದರೆ ಇಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜಾಸ್ತಿ ಜನ್ರೇಟ್ ಮಾಡ್ತಾರಂತೆ, ಅದಕ್ಕೆ ಟರ್ಬೈನ್ಸ್ ಥರ ಏನೋ ಕೆಳಗಡೆ ಅಲ್ಲಿ ಹಾಕಿದಾರಂತೆ. ಅವನು ಡ್ರೈವರ್ ಹುಡುಗ ಹೇಳ್ತಾ ಇದ್ದ, ಅದು ಕೆಳಗಡೆ ಒಂದು ವ್ಯೂ ಇತ್ತು, ಏನು ಮಸ್ತಾಗಿದೆ ನೋಡಿ. ನಿಮ್ಗೆ ಕಾಣಿಸುತ್ತಾ ಅಂತ ಕಷ್ಟ, ನನಗೆ ಕಾನ್ಸಂಟ್ರೇಷನ್ ಹೊರಟೋಗುತ್ತೆ. ಸೊ ಅದೇ ಟರ್ಬೈನ್ ಅವ್ರ ಹೈಡ್ರೋ ಪವರ್ ಜನ್ರೇಟ್ ಮಾಡಲಿಕ್ಕೋಸ್ಕರ ಇದು ಮಾಡಿ. ನಾನು ಹೇಳ್ದಲ್ಲ ರೋಡ್ ಈ ಥರ ಅರ್ಧ ಕುಸಿದೋಗಿರುತ್ತೆ, ಈ ಥರ ಇದು ಮೇಲ್ಗಡೆಯಿಂದ ಬಿದ್ದಿರೋದು ಇವೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಆದಷ್ಟು ಇಲ್ಲೆಲ್ಲ ಬಂದರೆ ನಿಂತ್ಕೋಬಾರ್ದು ಅಂತ ಹೇಳ್ತಾರೆ, ಹಾಗೆ ಓಡಿಸ್ಬೇಕಂತೆ. ಸೊ ಇದು ಬಂದು ಅದು ಫೇಮಸ್ ಇನ್ಸ್ಟಾಗ್ರಾಮ್ ರೀಲಲ್ಲೆಲ್ಲ ನೋಡ್ತಿರ್ತಾರಲ್ಲ, ಟನಲ್ ಥರ ಇರೋದು. ಅಲ್ಲಿ ಕ್ಯಾಮ್ರಾ ಫ್ರಂಟ್ ಆ್ಯಂಗಲ್ ಮಾಡಿದಾಗ ಆಡಿಯೋ ಕಟ್ ಆಯಿತು. ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಟೆಂಪಲ್ ಹತ್ರ ಸ್ವಲ್ಪ ಮುಂದೆ ಬಂದರೆ ಒಂದು ಟೆಂಪಲ್ ಇದೆ ಲೆಫ್ಟ್ ಸೈಡಲ್ಲಿ, ಕಾರಿನ ಡೈರೆಕ್ಷನಲ್ಲಿ ಆ್ಯಕ್ಚುಲಿ ಹೋಗೋದು. ಸೊ ಅಲ್ಲಿ ನಮ್ಮ ಡ್ರೈವರ್ ನಿಲ್ಲಿಸ್ಬಿಟ್ಟು ಅಲ್ಲಿ ಸರ್ ಒಂದು ಸಲ ದರ್ಶನ ಮಾಡ್ಕೊಂಡು ಹೋಗೋಣ, ಯಾಕಂದರೆ ಈ ರೋಡಲ್ಲಿ ಬರೋ ಟೆರೈನ್ಸಲ್ಲಿ ಹಿಮಾಚಲ್ ಪ್ರದೇಶಲ್ಲಿ ತುಂಬ ಆಕ್ಸಿಡೆಂಟ್ಸ್ ಆಗುತ್ತೆ, ಅದಕ್ಕೋಸ್ಕರ ಇಲ್ಲೊಂದು ಸ್ಟಾಪ್ ತೊಗೊಂಡು ಯೂಶ್ವಲಿ ಟೆಂಪಲ್ ಒಳಗೆ ಹೋಗಿ ಬರ್ತಾರೆ. ಸೊ ಇದು ನಾರ್ಕಾಂಡ ಹತ್ರ ಇರೋ ಟೆಂಪಲ್ಲು, ಯೂಶ್ವಲಿ ಕಾಳಿ ಮಾತಾನೇ ಇರೋದು. ಸೊ ಹಣೆ ಕುಂಕುಮ ಇಟ್ಬಿಟ್ಟು ಪ್ರಸಾದ ಕೊಡ್ತಾರೆ. ಸೊ ಅದಕ್ಕೆ ಅಲ್ಲಿ ವೆಹಿಕಲ್ ಸ್ಟಾಪ್ ಮಾಡಿದೆ. ಸೊ ಇದೊಂದು ಮಾತ್ರ ವಾಯ್ಸ್ ಓವರ್ ಇದೆ, ಹೋಪ್ಫುಲಿ ಬೇರೆ ಯಾವುದು ಮುಂದೆ ಬರೋಲ್ಲ ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ಇಲ್ಲಿ ಆದಮೇಲೆ ಅಲ್ಲೊಂದು 2 minutes ಸ್ಟಾಪ್ ಮಾಡಿ ಹಂಗೆ ಅಲ್ಲಿ ವೆಹಿಕಲ್ ಹತ್ರ ನಾನು GS ಹತ್ರ ಹೋಗ್ತಿದ್ದೀನಿ ಇವಾಗ. ಅಲ್ಲಿ ಹೋಗಿ ಅಲ್ಲಿಂದ ಟರ್ನ್ ಮಾಡಿಕೊಂಡು ನೆಕ್ಸ್ಟ್ ಹೆಡಿಂಗ್ ಟುವರ್ಡ್ಸ್ ಆಂಗ್ಲ, ಅದನ್ನು ನೋಡ್ತೀರ ನಾನು ನೆಕ್ಸ್ಟ್. ಇಲ್ಲಿ ಬಂದೆ, ಇಲ್ಲಿ ಕರ್ಚಾಮ್ ಡ್ಯಾಮ್ ಅಂತ ಹೆಂಗೆ ಗಾಳಿ ಬೀಸ್ತಾ ಇದೆ ಅಂದರೆ ನೀವು ಯೋಚನೆ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಜೋರಾಗಿ ಗಾಳಿ ಹೊಡಿತಾ ಇದೆ. ಸೊ ಅದಕ್ಕೆ ಕ್ಯಾಮ್ರಾ ಮೌಂಟ್ ಮಾಡಿ ಅದೇ ಮುಂದೆ ಹೋಗ್ತಾ ಇದೆ ಬೈಕ್, ನಾನು ಮುಂದಕ್ಕೆ ಹೋಗಿ ಬಿಡ್ತಾ ಇಲ್ಲ. ಸೊ ಅದೇ ಪ್ಲ್ಯಾನ್ ಇವಾಗ. ಬಸ್ ಬರ್ತಾ ಫುಲ್ಲು ವೈಬ್ರೇಷನ್ ನೋಡಿ, ಕ್ರೇಜಿ. ಡಮಾಲ್ ಡಿಮಿಲ್ ರೋಡ್, ಯಾವ ರೋಡ್ ಡ್ಯಾಮೇಜ್ಡ್, ಡ್ರೈವ್ ಸ್ಲೋಲಿ, ಮೆನಡ್ ವಾಕ್. ಸತ್ಲೇಜ್ ರಿವರ್ ಇದು. ಬಸ್ ಪಾರ್ಟು ಇನ್ನೂ ಓಪನ್ ಆಗಿಲ್ಲ, ಶಾರ್ಟ್ಕಟ್ ರೋಡ್ ಇದು. ವೇ ಟು ಸಾಂಗ್ಲಾ ಬೋರ್ಡ್ ಇದಲ್ಲ. ಹಿಮಾಚಲ್ ಪ್ರದೇಶ್ ಪ್ರಾವಿಡ್ ಏನೋ ಇರುತ್ತೆ, ಹಿಮಾಚಲ್ ಪ್ರದೇಶ್ PWD ಫಿಲ್ ಫಾರ್ಮ್ ಏನೋ ಐತೆ, ಏನೋ ಗೊತ್ತಾಗಿ ನಾಲ್ಕೋ ಬರ್ತಾಯಿಲ್ಲ. ಎಂಡ್ಯೂರೋ ಪ್ರೋ ಮಾತ್ರ ಸೂಪರಾಗಿದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ ಫೀಲಿಂಗ್. ಎಂಡ್ಯೂರೋ ಪ್ರೋನಲ್ಲಿ ಓಡಿಸಿದ್ರೆ ಏನಕ್ಕೆ ಚೆನ್ನಾಗಿದೆ ಅಂದರೆ ABS ಟ್ರ್ಯಾಕ್ಷನ್ ಕಂಟ್ರೋಲ್ 2 ಆಫ್ ಆಗುತ್ತೆ, ಅದು ಮಧ್ಯ ಸುಮ್ಮನೆ ಇಂಟರ್ವ್ಯೂನ್ ಆಗೋದು ತಪ್ತಾ ಹೋಗುತ್ತೆ. ಸೊ ಅದರಿಂದ ಸಖತ್ ಪ್ಲಸ್ಸು, ಫೀಲಿಂಗ್ ಚೆನ್ನಾಗಿರುತ್ತೆ ಗಾಡಿ ಓಡಿಸ್ಬೇಕಾದ್ರೆ. ಓಲ್ಡ್ ಸ್ಕೂಲ್, ಇಫ್ ಐ ಹ್ಯಾವ್ ಟು ಕೀಪ್ ಇಟ್ ದಟ್ ವೇ. ಸಟ್ಲೇಜ್ ರಿವರ್ ಹರಿತಾ ಇದೆ. ಸೊ 56 ನಿಮಿಷ 20 ಕಿಲೋಮೀಟ್ರಿಗೆ 1 hour ಕಿನಾರ್ ಹೋಮ್ಸ್ ಅಂತ ಮಾಡಿರೋದು. ಈ ಸಲ ಟೆಂಟ್ ಬುಕ್ ಮಾಡಿದ್ದೀನಿ, ಯಾವಾಗಲೂ ರೂಮಲ್ಲೇ ಇರ್ತೀನಲ್ಲ, ಇದೊಂಥರ ಟೆಂಟಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ನೋಡೋಣ ಅಂತ ಟೆಂಟಲ್ಲಿ. ಸೊ ಆಲ್ವೇಸ್ ವಾಂಟೆಡ್ ಟು ಬಿ. ಲಾಸ್ಟ್ ಟೈಮ್ ಪ್ಯಾಂಗೋಗೆ ಹೋದಾಗ ಮಾಡೋಕ್ಕಾಗಿಲ್ಲ, ಸೊ ಅದಕ್ಕೆ
ಇದರಲ್ಲಿ ಬುಕ್ ಮಾಡ್ಕೊಂಡಿರೋದು, ನೋಡೋಣ ಹೆಂಗಿರುತ್ತೆ ಅಂತ. ಸೀರಿಯಸ್ಲಿ ಆಫ್ ರೋಡಿಂಗಲ್ಲಿ ಗಾಡಿ ಸಖತ್ತಾಗಿ ಪರ್ಫಾರ್ಮ್ ಮಾಡುತ್ತಲ್ಲ. ನನ್ನ ಕಾನ್ಫಿಡೆನ್ಸ್ ಆ್ಯಕ್ಚುಲಿ ಇದರಲ್ಲೇ ಜಾಸ್ತಿ ಬರ್ತಾಯಿದೆ, ಈ ಥರ ರೋಡಲ್ಲೇ. ಆವಾಗ ಆಫ್ ರೋಡ್ಗೆ ಎತ್ಕೊಂಡಾಗ ಸ್ವಲ್ಪ ಭಯ ಆಗಿತ್ತು, ಬಟ್ ಓದಿದ್ದೆ 850 ಆಫ್ ರೋಡಿಂಗಲ್ಲಿ ಸಾಲಿಡ್ ಗಾಡಿ ಅಂತ. ಬಟ್ ಇಟ್ ಶೋಯಿಂಗ್ ಅಪ್. ಇದರಲ್ಲಿ ಹೊಸ್ದಾಗಿ ಬಿಟ್ಟಿದೆ 900 GS ನೇಕೆಡ್ ವರ್ಷನ್ನು, ಸೂಪರಾಗಿದೆ. ಎಲ್ಲರೂ ಅನ್ಕೊತಾರೆ ಏನು ಗುರು ದೊಡ್ಡ ಗಾಡಿ ಇಟ್ಕೊಂಡು ಇಲ್ಲೇ ಎತ್ಕೊಬೋದವನೆ ಅಂತ. ತೊಗೊಂಡು ಮನೇಲಿ ನಿಲ್ಸೋಕ್ಕಾಗತ್ತಾ? ಇನ್ನೊಂದು ಈ ಥರ ಗಾಡೀಲಿ ಇದೆಲ್ಲ ಮಾಡಿಬಿಟ್ರೆ ಕಂಪ್ಲೀಟು ಕಾನ್ಫಿಡೆನ್ಸ್ ಬೇರೆ ಗಾಡಿ ಓಡಿಸ್ಬೇಕಾದ್ರೆ ಸ್ಕಿಲ್ಲೇ ಬೇರೆ ಲೆವೆಲಲ್ಲಿ ಇರುತ್ತೆ. ಆ ಗಾಡಿನ ಮ್ಯಾಕ್ಸಿಮಮ್ ಪುಷ್ ಮಾಡ್ಬೋದು. ಅದು ಗಾಡಿ ಓನ್ ಮಾಡಿರ್ತಾರಲ್ಲ ಈ ಥರ ಬಿಗ್ ಬೈಕ್ಸು, ಅವ್ರಿಗೆ ಗೊತ್ತಿರುತ್ತೆ, ನಮಗೆ ಗೊತ್ತಿರಲ್ಲ. ನಾರ್ಮಲ್ ಬೈಕ್ಸ್ ಇರೋರಿಗೆ ಸ್ವಲ್ಪ ಅದರ ರಿಲೆವೆನ್ಸಿ ಅರ್ಥ ಆಗೋಲ್ಲ. ಸೊ ಈ ಥರ ಬಿಗ್ ಬೈಕ್ಸ್ ಇಟ್ಟು ನಾರ್ಮಲ್ ಬೈಕ್ಸ್ ಶಿಫ್ಟ್ ಆಗ್ತೀನಿ ಅಂತ ಹೇಳೋರಿಗೆ ಅವ್ರಿಗೆ ಅರ್ಥ ಆಗುತ್ತೆ ಆಟ ಹೆಂಗಿರುತ್ತೆ.